ಕಾರ್ಯಕ್ರಮ ಬಸವಾದಿ ಹಿಂದೂ ಸಮಾವೇಶ ಕಾರ್ಯಕ್ರಮದ ಬಹಿಷ್ಕರಿಸುವುದರ ಸಲುವಾಗಿ ನಾವು ಇವತ್ತು ಜಿಲ್ಲೆಯ ಮಠಾಧೀಶರ ಪರವಾಗಿ, ನಾಡಿನ ಬಹುತೇಕ ಮಠಾಧೀಶರ ಪರವಾಗಿ, ಎಲ್ಲ ಪಂಚಪೀಠಗಳ ಪರವಾಗಿ, ಎಲ್ಲ ವಿರಕ್ತ ಪರಮ ಪೂಜ್ಯರ ಪರವಾಗಿ, ಬಸವನಾಳದ ಪರಮ ಪೂಜ್ಯ ಸಿದ್ದರಾಮ ಶಿವಯೋಗಿಗಳು ಮತ್ತು ಗುಣದಾಳದ ಪರಮ ಪೂಜ್ಯ ಡಾಕ್ಟರ್ ವಿವೇಕಾನಂದ ದೇವರು ನಾವು ಎಲ್ಲರೂ ಸೇರಿದ್ದೇವೆ. ನಾಳೆ ಬಬಲೇಶ್ವರ ಕಾರ್ಯಕ್ರಮದಲ್ಲಿ ಅದು ಅಜೆಂಡಾ ಬೇರೆ ಇರೋದ್ರಿಂದ ಇಷ್ಟು ದಿನ ಸಮಾವೇಶಗಳು ಕೇವಲ ಹಿಂದೂ ಸಮಾವೇಶ ಅಂತಿತ್ತು. ಈಗ ಅದಕ್ಕೆ ಹೆಸರನ್ನು ಬಸವಾದಿ ಹಿಂದೂ ಸಮಾವೇಶ ಅಂತ ಕೊಟ್ಟರು. 12ನೇ ಶತಮಾನದೊಳಗೆ ಅಫ್ಘಾನಿಸ್ತಾನದಿಂದ ಮರುಳು ಶಂಕರ ದೇವರು ಅಂತ ಬಂದಿದ್ರು. ಅವರು ಮೂಲತಃ ಮುಸಲ್ಮಾನರು. ಅವರು ಅನುಭವ ಮಂಟಪಕ್ಕೆ ಒಳಗೆ ಹೋಗಿ 12 ವರ್ಷ ಹೊರಗಿನ ಇದ್ಕೊಂಡು ಆಮೇಲೆ ಅಲ್ಲಂ ಪ್ರಭುದೇವರು ಗುರುತಿಸಿ, ನೀವು ಇಲ್ಲಿ ಯಾರು ನೀನು ಅಂತ ಕೇಳಿದಾಗ ಆವಾಗ ಇದ್ದಿದ್ದು ಸತ್ಯಾಂಶ ಗೊತ್ತಾಗಿತ್ತು. ಮತ್ತು ಇದೆಲ್ಲರನ್ನೂ ಒಳಗೊಂಡಂತಿರುವಂಥ ದೇಶ ಇದು. ನಾಳೆಗೆ ಅದು ಕಾರ್ಯಕ್ರಮ ನಾವ್ಯಾಕೆ ವಿರೋಧ ಮಾಡ್ತಾ ಇದ್ದೀವಿ ಅಂತಂದರೆ, ಕಣ್ಣೇರಿ ಶ್ರೀಗಳು ಯಾಕೋ ದ್ವೇಷವನ್ನು ಇನ್ನೂ ಕೂಡ ಮುಂದುವರಿಸ್ತಾ ಇದ್ದಾರೆ, ಸೇಡನ್ನು ಮುಂದುವರಿಸ್ತಾ ಇದ್ದಾರೆ ಅನ್ನುವಂಥ ಭಾಸ ನಮ್ಮೆಲ್ಲರಲ್ಲಿ ಇದೆ. ಬಸವ ಸಂಸ್ಕೃತಿ ಅಭಿಯಾನದ ವಿರುದ್ಧವಾಗಿ ಒಂದು ಅವಾಚ್ಯ ಶಬ್ದವನ್ನು ಎಲ್ಲ ನಾಡಿನ ಮಠಾಧೀಶರಿಗೆ ಪರಮ ಪೂಜ್ಯ ಕಣ್ಣೇರಿ ಶ್ರೀಗಳು ಬಳಸಿದರು. ಅದನ್ನು ಹೆಚ್ಚಿಗೆ ಮುಂದುವರಿಸಬಾರದು ಅಂತೇಳಿ ಯಾರೂ ಕೂಡ ಅದಕ್ಕೆ ಪ್ರತಿಕ್ರಿಯೆಯನ್ನು ಕೊಡಲಿಲ್ಲ. ಆಯಿತು, ಕಾಲು ಉರುಳ್ದಂಗೆ ಅದು ಅಲ್ಲಿಗೆ ಶಾಂತ ಆಯ್ತು ಬಿಡು ಅಂತೇಳಿ ಬಿಟ್ವಿ. ಅದನ್ನು ಮುಂದುವರೆದ ಭಾಗದೊಳಗೆ ಇಲ್ಲಿ ಬಬಲೇಶ್ವರಕ್ಕೆ ಒಂದು ಕಾರ್ಯಕ್ರಮ ಮಾಡಿ ಅವರನ್ನು ಇಲ್ಲಿ ಕರ್ಕೊಂಡು ಬಂದು ವೈಭವೀಕರಿಸಿ ಅಂತ ಅನಿವಾರ್ಯತೆ ಏನೈತಿ? ಮಠಾಧೀಶರಾದಂಥವರು ನಡೆ ನುಡಿ ಭಾಳ ಶುಭ್ರವಾಗಿರಬೇಕು. ಭಕ್ತರಿಗೆ ಉತ್ತರ ಕೊಡೋ ರೀತಿ ಒಳಗೆ ಇರಬೇಕೇ ಹೊರತಾಗಿ ಪ್ರಶ್ನೆ ಮಾಡೋ ರೀತಿ ಒಳಗೆ ಮಠಾಧೀಶರು ಇರಬಾರ್ದು. ಮತ್ತು ನಮ್ಮ ಮಾತುಗಳು ಅತ್ಯಂತ ಮೃದುವಾಗಿರಬೇಕು. ಬಸವಾದಿ ಪ್ರಮುಖರು ಹೇಳಿದ್ದು ಅದೇ, ನುಡಿದರೆ ಮುತ್ತಿನ ಹಾರದಂತೆ ಮೃದು ವಚನವೇ ಸಕಲ ಜಪಂಗಳೆಯ ಸಮ ಅಂತ ಹೇಳಿಬಿಟ್ರು. ಅದನ್ನೆಲ್ಲ ಬಿಟ್ಟುಕೊಂಡು ಒಬ್ಬ ಸಾಮಾನ್ಯ ವ್ಯಕ್ತಿ ಬಳಸುವಂಥ ಪದವನ್ನು ಅದು ಯಾರಿಗೂ ಬಳಸಬಾರದು. ಮತ್ತು ಉದ್ದೇಶ ಸನಾತನ ಸಮಾವೇಶ, ಹಿಂದೂ ಸಮಾವೇಶ ಅಂತ ಇಲ್ಲೇನು ಹೆಸರಿಟ್ಕೊಂಡ್ರಲ್ಲ. ಸನಾತನ ಧರ್ಮದೊಳಗೆ ತಾಯಿಗೆ ಒಂದು ಒಳ್ಳೆ ಸ್ಥಾನಮಾನ ಇದೆ. ಆ ತಾಯಿಯನ್ನು ಅಗೌರವ ಮಾಡಿ ಆ ತಾಯಿಗೇನೆ ಬೇರೆ ಇನ್ನು ದ್ವೇಷ ಐತಲ್ಲ, ಇನ್ನು ನಮಗರ ಬರಲಿ, ನಮಗ ಬೈಲಿ, ವೈಯಕ್ತಿಕವಾಗಿ ಹೊಡೆದಾಡೋಣ ಸಿದ್ಧಾಂತ ಬದಲಾವಣೆ ಇರ್ಬೋದು. ಆದರೆ ತಾಯಿ ಏನು ಮಾಡ್ಯಾಳ? ಇದನ್ನು ನಾವು ಇಷ್ಟು ದಿನ ಪ್ರಶ್ನೆ ಯಾಕೆ ಮಾಡಲಿಲ್ಲ ಅಂದ್ರೆ ಸುಧಾರಣೆ ಆಗ್ತಾರ ಬಿಡಂತ ನಾವು ಬಿಟ್ಬಿಟ್ಟಿದ್ವಿ. ಇದು ಮತ ಕಂಟಿನ್ಯೂ ಆಗೋ ರೀತಿ ಒಳಗೆ ಯಾಕೆ ಇಲ್ಲಿ ಬಂದು ಬಬಲೇಶ್ವರಕ್ಕೆ ಯಾಕೆ ಮಾಡಬೇಕಾಗಿತ್ತು? ರಾಜ್ಯದಾಗ ಎಲ್ಲ ಕಡೆ ಹೋಗುವಂಥ ವ್ಯಕ್ತಿ ಸ್ವಾತಂತ್ರ್ಯದೇ ಸಮಾವೇಶಗಳು ಮಾಡೋದೈತಿ. ಬಬಲೇಶ್ವರಕ್ಕೆ ಯಾಕೆ ಮಾಡಾಕತ್ರು ಅಂತಂದ್ರೆ ಇದಕ್ಕೆ ಹಿನ್ನೆಲೆಯಾಗಿ ರಾಜಕಾರಣ ಸಂಪೂರ್ಣವಾಗಿ ಬೆಂಬಲ ಕೊಡಾಕಿತ್ತು. ಇದು ರಾಜಕಾರಣ ತಗೊಳಕಿತ್ತು. ಈಗ ಇಲ್ಲಿ ಕಾರ್ಯಕ್ರಮ ಆಯೋಜನೆ ಮಾಡಿದವ್ರು ಯಾರು, ಅದನ್ನು ಸ್ವಲ್ಪ ಅವಲೋಕನ ಮಾಡ್ರಿ. ಅವ್ರು ಯಾರನ್ನು ಇಷ್ಟು ದಿನ ಟಾರ್ಗೆಟ್ ಮಾಡಿ ಯಾರನ್ನು ಬೈತಿದ್ರು? ಯಾರು? ಕಣ್ಣೇರಿ ಶ್ರೀಗಳು. ಇಷ್ಟು ದಿನ ಬೈಯೋದ್ರ ಜೊತೆಗೆ ಇವತ್ತು ಅವ್ರ ವಿರುದ್ಧನೇ ಬಂದು ಇಲ್ಲಿ ಕೆಲಸ ಮಾಡುವಂಥ ಪ್ರಯತ್ನ ಮಾಡಕತ್ಯಾರಂತ ನಮ್ಮ ಕಣ್ಣಿಗೆ, ನಮ್ಮ ಮನಸ್ಸಿಗೆ ಕಾಣುತ್ತೆ ಮತ್ತು ಕೇಳುತ್ತೆ. ದಯವಿಟ್ಟು ಎಲ್ಲಿ ಮಾಡ್ಕೊಂತ ಹೋಗೋದ್ರಾಗ, ಯಾಕೆ ಹಂಗಾರ ಹಿಂದೂ ಧರ್ಮದಲ್ಲಿ ಲಿಂಗಾಯತ ಬರೋದಿಲ್ಲ? ಲಿಂಗಾಯತ ಏನಾದರೂ ಬೇರ್ಪಟ್ಟೈತೆ? ಎಲ್ಲರನ್ನು ಒಳಗೊಂಡಂಥ ಲಿಂಗಾಯತ ಧರ್ಮ ಭಾವನೆ,
ಪ್ರೀತಿ, ಅಭಿಮಾನ, ಪರಸ್ಪರ ಪ್ರೀತಿ ಇದನ್ನ ಬೆಳೆಸೋದನ್ನ ಧರ್ಮ ಹೇಳಿಕೊಟ್ಟದೇ ಹೊರತಾಗಿ ದ್ವೇಷ ಮಾಡುವಂಥದ್ದು ಹೇಳಿಕೊಟ್ಟಿಲ್ಲ ನಮ್ಮ ಧರ್ಮ. ಲಿಂಗಾಯತ ಪರಂಪರೆನೂ ಹೇಳಿಕೊಟ್ಟಿಲ್ಲ. ಆದಾಗ್ಯೂ ಸರ್ಕಾರ ಆಗಲಿ ಅಥವಾ ನ್ಯಾಯಾಂಗ ಆಗಲಿ ಆ ಜಿಲ್ಲೆಗೆ ಬರಬಾರದು ಅಂತೇಳಿ ನಿರ್ಬಂಧ ಹಾಕ್ತು. ಅದ್ರಾಗೂ ಯಾರ್ದು ಪಾತ್ರ ಇರಲಿಲ್ಲ. ಅದ್ಯಾರೋ ಕೇಸ್ ಮಾಡಿದ್ರು, ಹಿಂಗೆ ಅವಾಜ್ ಶಬ್ದಗಳನ್ನು ಬೇದಾರ ಅಂದರು, ಕೋರ್ಟ್ ತೀರ್ಮಾನ ತಗೊಂತೆ ಹೊರತಾಗಿ ಯಾವ ಒಬ್ಬ ರಾಜಕಾರಣಿ ತಗೊಂಡಿಲ್ಲ ಅದು. ಮತ್ತು ತಗೊಳ್ಳಿಲ್ಲ ಅಂದ್ರೂ ಕೂಡ ಪರ್ಟಿಕ್ಯುಲರ್ ಹೆಸರು ತಗೊಂಡು ಟಾರ್ಗೆಟ್ ಮಾಡಿ ಮಾತಾಡ್ತಾರೆ. ಎಂ ಬಿ ಪಾಟೀಲ್ರು ಪ್ರತಿನಿಧಿಸುವಂತ ಕ್ಷೇತ್ರಕ್ಕನ ಬರ್ತಾರಂತಂದ್ರೆ ಇದ್ರ ಹಿಂದಿದ್ದಂತ ಅಜೆಂಡಾ ಉದ್ದೇಶಗಳೇನು? ಎಷ್ಟು ದಿನ ನಾವು ಸುಮ್ಮ ಕುಂತಿದ್ವಿ, ನಾವು ಯಾರು ಯಾವತ್ತೂ ಏನು ಮಾತಾಡಕ್ ಹೋಗಿಲ್ಲ, ಹಿಂಗ್ಯಾಕ್ ಹಂಗ್ಯಾಕಂತ ಏನು ಕೇಳಕ್ ಹೋಗಿಲ್ಲ. ಆದ್ರ ಭಕ್ತರಲ್ಲಿ ಗೊಂದಲ ಸೃಷ್ಟಿ ಆಗಾಕತ್ತೈತಿ. ಏನು ವೀರಶೈವನೋ, ಏನು ಲಿಂಗಾಯತನೋ, ಏನು ಬೈಯವ್ರ ಬೆನ್ನ ಹತ್ತುನೋ, ಸೌಮ್ಯ ರೀತಿ ಒಳಗಿದ್ದವ್ರನ್ನ ಬೆನ್ನ ಹತ್ತುನೋ, ಯಾರನ್ನ ಬೆನ್ನ ಹತ್ತಬೇಕಾಗೈತಿ? ಇದು ತಿಳಿಲಾರ್ದಂಗಾಗಿ ಮಠಾಧೀಶರೆಲ್ಲರೂ ನಾ ಈ ಮುಖಾಂತರ ಕೇಳ್ಕೊಳ್ಳೋದೇನಂದ್ರೆ, ಏನಾದ್ರೂ ಭಿನ್ನಾಭಿಪ್ರಾಯಗಳಿದ್ದು ಅಂತಂದ್ರೆ ಒಂದ್ ಕಡೆ ಕೂಡ್ರಿ. ಇಡೀ ಸಮಾಜ ನಿಮ್ಮನ್ನ ದೊಡ್ಡ ಪೂಜ್ಯ ಸ್ಥಾನದೊಳಗೆ ಇಟ್ಟದ, ಪೂಜ್ಯ ಸ್ಥಾನದೊಳಗೆ ನೋಡ್ತದೆ. ಮಠಗಳನ್ನು ಬೆಳೆಸತಕ್ಕಂಥವ್ರು ಭಕ್ತರದಾರ, ಅವ್ರ ಮುಂದೆ ನಾವು ಜಗಳ ಮಾಡೋದು ಬೇಡ. ನಾಡಿನ ಹೆಸರಾಂತ ಮಠಾಧೀಶರು ಎಲ್ಲರೂ ಒಂದ್ ಕಡೆ ಸೇರ್ರಿ. ಏನು ಓರೆ ಕೋರೆಗಳದಾವಲ್ಲ ಅದನ್ನು ತಿದ್ರಿ. ಏನೇನು ಸಮಸ್ಯೆಗಳದಾವಲ್ಲ ಅದನ್ನ ಪರಿಹರಿಸ್ಕೊಡ್ರಿ. ಮಾತಿನಿಂದ ಎಲ್ಲವೂ ಇತ್ಯರ್ಥ ಆಗ್ತಾವ. ನಾವೇನು ಕನ್ನೇರಿ ಶ್ರೀಗಳಿಗೆ ವಿರೋಧ, ಯಾಕೆ ವಿರೋಧ ಅಂದ್ರೆ ಆ ಶಬ್ದ ಬಳಸ್ಯಾರಲ್ಲ, ಒಂದು ವಿಷಾದಾದ್ರೂ ವ್ಯಕ್ತಪಡಿಸ್ಬೇಕಾಗಿತ್ತ. ಅಟ್ಲೀಸ್ಟ್ ನಿಮ್ಮ ತಾಯಿ ಬೇರೆ, ನಮ್ಮ ತಾಯಿ ಬೇರೆ. ತಾಯಿನೇ ಅಲ್ಲ. ಅಕಸ್ಮಾತ್ ಇದು ಈರ್ಷೆ ಎಲ್ಲಿಗೆ ಹೋಗ್ತಿತ್ತು ಅಂದ್ರೆ, ಬಹುತೇಕ ಆ ಶಬ್ದ ಏನು ಬಳಸ್ಯಾರಲ್ಲ, ಆ ಕೆಲಸ ನಮ್ಮ ತಾಯಿ ಯಾವಾಗ ಮಾಡ್ಯಾಳ ತೋರಿಸ್ಕೊಡ್ಬರ್ರಿ ನೋಡೋಣ ಅಂತಂತ ಹೇಳಿ ಕಣ್ಣೇರಿ ಮಠಕ್ಕನ್ನ ಒಂದು 300-400 ಜನ ಮಠಾಧೀಶರು ಹೋಗಿದ್ರ ಪರಿಸ್ಥಿತಿ ಏನಾಗ್ತಿತ್ತು. ಅದ್ರ ಜೊತೆಗೆ ಇನ್ನೊಂದು ಪದ ಬಳಸ್ಯಾರಲ್ಲ, ಏನೋ ತಗೊಂಡ್ ಬಿಡ್ರಿ ಅಂತೇಳಿ, ಅದನ್ನ ದೈವವನ್ನು ಬಡದ ಬಿಡ್ರಿ ಅಂತ ಮಠಾಧೀಶರು ಹಠ ಹಿಡ್ಕೊಂಡು ಈ ಕಡೆ ಕುಂತಿದ್ರ ಪರಿಸ್ಥಿತಿಯಲ್ಲಿ ಹೋಗ್ತಿತ್ತು. ಈಗ ಅಲ್ಲಿ ಬಬಲೇಶ್ವರದಾಗ ಸಮಾವೇಶ ಮಾಡೋ ಹರಕತ್ ಏನಿತ್ತು? ಮಠಾಧೀಶರೇ ಯಾರೋ 200-300 ಜನ ಬರ್ತಾರೆ. ಯಾರು ಬರಾಕತ್ತಾರ? ಮಠಾಧೀಶರು. ಯಾರು ಇಂಥ ಒಳ್ಳೆ ಕೆಲಸಕ್ಕೆ ಒಳ್ಳೆ ಕೆಲಸಕ್ಕೆ ಬರ್ತಾರ್ರಿ? ಯಾರೋ ಒಬ್ರು ಬೇದ್ರು, ಅವ್ರನ್ನ ವೈಭವೀಕರಿಸೋ ಸಲುವಾಗಿ ನಮ್ಮ ಜಿಲ್ಲೆ ಒಳಗೆ ಮಠಾಧೀಶರು ಒಕ್ಕೂಟ ಅಂತ ಯಾರು ಬರಲ್ಲ. ಬರ್ಬೋದು, 1-2-3 ಜನ ಬರ್ಬೋದು. ಅದ್ರಾಗ ಸಾಧುಗಳು, ಸಾಧುಗಳು ಬರ್ಬೋದು. ಬರ್ಲಿ, ಅವ್ರೊಂದು ಪರಂಪರೆ ಐತಿ, ಅವರು ಬರ್ಬೋದು. ಬರ್ಲಿ, ಅವರೆಲ್ಲ ಮಾಡಾಕತ್ತಾರ. ನಮ್ಮ ಜಿಲ್ಲೆಯಿಂದ ಯಾರದಾರ? ಇವರು ಕಣ್ಣೇರಪ್ಪವ್ರು ಹಿಂದೆ ಸ್ವಲ್ಪ ವರ್ಷದ ಹಿಂದೆ ಶಿವಯೋಗ ಮಂದಿರ ಸಂಸ್ಥೆಗೆ ಬೇದ್ರು, ಜಂಗಮರನ್ನ ಇಲ್ಲಿ ಇಡ್ತಾರಂತ ಬೇದ್ರು. ಜಂಗಮರು ಯಾಕಷ್ಟು ಅವಾಗ ವಿರುದ್ಧ, ಈಗ ಮತ್ತೆಲ್ಲ ಪಂಚಪೀಠನು ಬೇಕು, ಜಂಗಮರು ಅವ್ರನ್ನೆಲ್ಲ ತಗೊಂಡು ಈಗ ಚಲೋ ಅನ್ನಕತ್ತಾರ. ಹೊತ್ತು ಬಂದಂಗ ಹೋಗ್ಬೇಡ್ರಿ. ನೀವು ಒಳ್ಳೆ ಕೆಲಸ ಮಾಡಿರಿ, ನಿಮ್ದು ರೈತರಿಗೆ ಕೊಡಬೇಕಾದದ್ದನ್ನು ಎಲ್ಲವೂ ಕೊಟ್ಟಿರಿ, ಮಾಹಿತಿ ಕೊಟ್ಟಿರಿ, ಮಠವನ್ನ ಬೆಳೆಸಿರಿ, ಮಠದಾಗ ಗುರುಕುಲ ಅಂತ ಮಾಡಿರಿ, ಆಯ್ತು. ಆ ಗುರುಕುಲದೊಳಗೆ ನಿಮ್ಮ ವಿದ್ಯಾರ್ಥಿಗಳಿಗೆ ಹಿಂಗ ಬೈರಿ ಅಂತ ಹೇಳ್ಕೊಡ್ತಾರೆ. ಇವತ್ತು ಯಾರು ಅಲ್ಲಿ ಮಠಾಧೀಶರು ನಮ್ಮ ಜಿಲ್ಲೆಯಿಂದ, ಬಹುತೇಕ ಮಠಾಧೀಶರು ಹೊರಗಡೆ ಜಿಲ್ಲೆಯಿಂದ ಯಾರು ಬರ್ತಾ ಇಲ್ಲ. ಸಿದ್ದೇಶ್ವರಪ್ಪ ಅವ್ರು ಇದನ್ನ ಹೇಳಿಕೊಟ್ರ ನಿಮಗ? ನಾವೇನು ಸಿದ್ದೇಶ್ವರ ಆಶ್ರಮದ ಜ್ಞಾನ ಯೋಗಾಶ್ರಮದ ಒಳಗೆ ನಾವು ಭಾಗಿಯಾಗಿಲ್ಲ? ಜಂಗಮರನ್ನೇ ಪರ್ಟಿಕ್ಯುಲರ್ ಆಗಿ ಬೈದ್ರಿ. ಅದನ್ನು ನಾವು ಅವಾಗ ಏನು ಕೇಳೇ ಇಲ್ಲ. ಏನಪ್ಪ ಶಿವಯೋಗ ಮಂದಿರ ಏನು ತೊಂದರೆ ಮಾಡಿತ್ತು, ಯಾಕೆ ಅಷ್ಟೊಂದು ಶಿವಯೋಗ ಮಂದಿರ ಸಂಸ್ಥೆ ಮೇಲೆ ಅಷ್ಟೊಂದು ದ್ವೇಷ? ಆ ಶಿವಯೋಗ ಮಂದಿರ ಸ್ಥಾಪನೆ ಆಗೋ ಕಾಲಕ್ಕೆ ಸಪ್ತ ಮರಿದೇವರು, 7 ಜನ ಮರಿದೇವರು, ಅದರೊಳಗೆ ಲಿಂಗಾಯತರು ಇದ್ರು. ನವಲಗುಂದದ ಬಸಲಿಂಗ ಸ್ವಾಮಿಗಳು ಅವರು ಲಿಂಗಾಯತರು. ಜಂಗಮರನ್ನ ಮಾಡಿಲ್ಲ. ಓಕೆ, ಸನಾತನ ಧರ್ಮ ಅಂತ ಹೇಳ್ತಿರಲ್ಲ, ಇವತ್ತು ನಮ್ಮ ಹಳ್ಳಿ ವಾತಾವರಣದಾಗ ಜಂಗಮರನ್ನ ಬಿಟ್ಟು ಯಾರು ಏನಾರ ಮಾಡ್ತಾರ? ಒಂದು ಸತ್ರು ಅಂದ್ರೆ ಅವ್ ಮನೆಗೆ ಅಡ್ಡಾಡಿ ಹೇಳ್ಬೇಕು,
ಶ್ರಾವಣ ಮಾಸದಾಗ ಮನಿ ಮನಿ ಅಡ್ಡಾಡಿ ಪಟ್ಟಿನ ಮಾಡ್ಬೇಕವ. ಇದು ಶ್ರಾವಣ ಮಾಸದಾಗ ಅಡ್ಡಾಡಿ ಪತ್ರಿನ ಹಾಕ್ಬೇಕ. ಅವ ಭಕ್ತರು ಅವ್ರಿಗೆ ಅಲ್ಪ ಸ್ವಲ್ಪ ಅವ್ರು ಬೆಳೆದ ಕಾಳನೊಳಗೆ ಅಲ್ಪ ಸ್ವಲ್ಪ ಕಣದಾಗ ಹೋದ ದಾನ ಧರ್ಮ ಮಾಡಿ. ಇದು ಹಿಂದಿನಿಂದ ಬಂದಂಥದ್ದು. ಜಂಗಮರನ್ನ ಬಿಟ್ಟು ಯಾರ ಮಾಡೋರು ಅದಾರ? ಮಾಡ್ಲಿ, ತೊಂದರೆ ಇಲ್ಲ. ಆದ್ರೆ ಜನ ಒಪ್ಕೋತಾರ? ಭಕ್ತರು ಒಪ್ಕೋತಾರ? ಒಪ್ಕೊಳ್ಳಲ್ಲ. ಅದು ಶಿವ ಮಂದಿರದ ಬಗ್ಗೆ ಬೈಯೋದು, ಜಂಗಮರ ಬಗ್ಗೆ ಬೈಯೋದು, ಮತ್ತು ಹಿಂದೂ ಧರ್ಮ ಸಮಾವೇಶ ಮಾಡೋದು. ನಡ್ರಿ ಎಲ್ಲರೂ ಸೇರಿ ಕುಡುಕರನ್ನ ಕುಡಿಯೋದನ್ನು ಕ್ಯಾನ್ಸಲ್ ಮಾಡಿಸೋನು, ಬಿಡಿಸೋನು, ರಾಜ್ಯ ಸರ್ಕಾರಕ್ಕೆ ಒತ್ತಡ ಮಾಡೋನು, ಸರಾಯಿ ಬಂದ್ ಮಾಡ್ರಿ ನಾನು. ಎಷ್ಟು ಮಂದಿ ಸಂಸಾರ ಹಾಳಾಗ್ಯಾವ, ಎಷ್ಟು ಮಂದಿ ಅದ್ರ ಬಗ್ಗೆ ಯಾರೂ ಮಾತಾಡಲ್ಲ. ಅದು ಬಿಡುದು ಹೊಳೆ ಮಳೆ ಇದತ್ತು ಇನ್ನತ್ತು ಇದನ್ನ ರುಬ್ಬೋದು ಅಂದ್ರೆ ಏನು ತೆಗೆದು. ನಿಜವಾಗ್ಲೂ ಭಕ್ತರಿಗೆ ನಾವು ಮುಖ ತೋರ್ಸಕ್ಕಾಗವಲ್ತು ಮಠಾಧೀಶರು. ಅದಕ್ಕೆ ಇವೆಲ್ಲ ನಮಗೆ ಯಾಕೋ ಮನಸ್ಸು ಬರ್ತಾ ಇಲ್ಲ. ಅದರ ಸಲುವಾಗಿ ನಾವು ಆ ಕಾರ್ಯಕ್ರಮವನ್ನು ಬಹಿಷ್ಕಾರ ಮಾಡ್ತೀವಿ. ಬಹುತೇಕ ಮಠಾಧೀಶರು, ಒಳ್ಳೆ ಮಠಾಧೀಶರು ಯಾರೂ ಆ ಕಾರ್ಯಕ್ರಮಕ್ಕೆ ಹೋಗಲ್ಲ, ಹೋಗಬಾರದು ಕೂಡ. ಇದು ನಮ್ಮ ನಿಲುವು. ಇನ್ನು ನಮ್ಮ ಮಸೀಬಿನಾಳಪ್ಪ ಅವರು ಒಟ್ಟು ಮಾತಾಡ್ತಾರೆ. ಅದಾದ್ಮೇಲೆ ನಮ್ಮ ಗುಣದಾಳದ ಪೂಜ್ಯ ವಿವೇಕಾನಂದ ಅವರು ಮಾತಾಡ್ತಾರೆ. ಆಮೇಲೆ ತಾವು ಇನ್ನ ಏನು ಕೇಳ್ಬೇಕಂತೀರಿ ಅದನ್ನು ಕೇಳ್ರಿ, ತೊಂದರೆ ಇಲ್ಲ. ಬಸವಾದಿ ಪ್ರಮತ್ತರನ್ನು ಸ್ಮರಿಸಿ ಮಾಮಲಾಪುರ ಶ್ರೀಗಳಿಗೂ ಮತ್ತು ನಮ್ಮ ಗುಣದಾಳ ಶ್ರೀಗಳು ಶರಣಂದು ಆತ್ಮೀಯ ಯಾವ ಮಾಧ್ಯಮದ ಬಂಧುಗಳೇ, ಇವತ್ತೊಂದು ನಮ್ಮೊಡನೆ ಒಂದು ವಿಚಾರಕ್ಕೆ ನಾವು ಬಂದಿದ್ದೇವೆ. ಈಗ ಇಲ್ಲಿವರೆಗೆ ನಮ್ಮ ಮಾಮಲಾಪುರ ಶ್ರೀಗಳವರು ಅಭಿಪ್ರಾಯ ತಿಳಿಸಿದ್ದಾರೆ. ಬಸವಣ್ಣರ ಒಂದು ಹೆಸರಿನೊಳಗೆ ಸಮಾವೇಶ ಮಾಡಕತ್ತಾರೆ. ಇಲ್ಲಿವರೆಗಿಂತೂ ಸಮಾವೇಶ ಅಂತಿತ್ತು. ಇದು ಬಸವ ಶರಣರ ಹಿಂದೂ ಸಮಾವೇಶ ಅಂತ ಒಂದು ನಾಮಕರಣ ಮಾಡಿದ್ದಾರೆ. ಬಸವಣ್ಣವರ ಹೆಸರಿಟ್ಟ ಮೇಲೆ ಬಸವಣ್ಣವರ ತತ್ವವನ್ನು ಕೂಡ ನಾವು ಅಳವಡಿಸಿಕೊಡ್ಬೇಕಾಗ್ತದೆ. ಬಸವಣ್ಣವರು ಪ್ರತಿಯೊಬ್ಬರಿಗೂ ನಮ್ಮವ್ರನ್ನ ತಿಳ್ಕೋತಿದ್ರು. ಅವ್ರ ವಚನ ಸುಳ್ಳು ಕೇಳಿದ್ದಾರೆ. ಎಲ್ಲವರು ಹೇಳೋರು ಕೇಳ್ಯಾರ, ಹೇಳೋರು ಕೇಳ್ಯಾರ. ಇವನಾರವ ಇವನ ನಿರಸಯ್ಯ, ಇವನಮ್ಮವ ಇವನ ನಿರಸಯ್ಯ, ಕೂಡಲ ಸಂಗಮ ದೇವ ನಿಮ್ಮ ಮನೆಯ ಮಗಂದೇನ ತಿಳ್ಕೊಂಡು ಆ ಆತ್ಮೀಯತೆಯ ಕಣ್ಣಂತವ್ರು ಯಾರಂದ್ರೆ ಬಸವಣ್ಣವರು. ಅಂತ ಬಸವಣ್ಣವರ ಒಂದು ಹೆಸರಿನಲ್ಲಿ ಸಮಾವೇಶ ಮಾಡೋದು ಯೋಗ್ಯತೆ ಅಲ್ಲ, ಅವರಲ್ಲಿಲ್ಲ. ಮತ್ತಿನ್ನೊಂದು, ಅವರು ಬಳಸಿದಂಥ ಭಾಷೆ ನಿಮ್ಮ ಮಾಧ್ಯಮದೊಳಗೆ ಮತ್ತೆ ಬಿಚ್ಚಿ ಹೇಳಬೇಕಾಗಿಲ್ಲ. ಅದನ್ನೆಲ್ಲ ನೀವು ತಿಳ್ಕೊಂಡಿರಿ. ಯಾರು ಆ ಭಾಷೆ ಉಪಯೋಗ ಮಾಡ್ತಾರೆ, ಭಾಳ ತ್ರಾಸಪಡಿಸಲು ಯೂಸ್ ಮಾಡೋಂಥ ಉಪಯೋಗ ಮಾಡೋಂಥ ಭಾಷೆ ಅದು. ಅದಕ್ಕಂತೇಳಿ ಇವತ್ತು ನಮ್ಮ ಘನ ಸರ್ಕಾರ, ಇದು ನಮ್ಮ ಕೋರ್ಟ್, ಇವತ್ತು ಸುಪ್ರೀಂ ಕೋರ್ಟ್ ಇರ್ಬೋದು, ಯಾವ ಹೈಕೋರ್ಟ್ ಇರ್ಬೋದು, ಸಿವಿಲ್ ಕೋರ್ಟ್ ಇರ್ಬೋದು, ಎಲ್ಲ ಕೋರ್ಟ್ ಚೀಮಾರಿ ಹಾಕಿದ್ದು ಅಲ್ಲಿ ವಿಚಾರ ಮಾಡಿ ಹಾಕಿದ್ದಾರೆ. ಅವ್ರು ಏನು ಹೇಳಿದಾರ, ನಿನ್ನ ಸ್ಥಾನಕ್ಕೆ ಯೋಗ್ಯ ಅಲ್ಲ ಭಾಷೆ, ನೀ ಸುಮ್ಮ ಮಾಡ್ದಾಗ ಕುಂತು ಧ್ಯಾನ ಮಾಡಂತುಂಡು ಆದೇಶ ನೀಡಿದ್ದಾರೆ. ಯಾವ ಸುಪ್ರೀಂ ಕೋರ್ಟ್, ಹೈಕೋರ್ಟು ಅದನ್ನು ಅರ್ಥ ಮಾಡಿಕೊಳ್ಬೇಕು. ಎಲ್ಲ ಥರ ವಿಚಾರ ಮಾಡಿ ಅದು ಆದೇಶ ನೀಡಿದ. ಅದನ್ನು ವಿಚಾರ ಮಾಡಿದಂಥ ನಮ್ಮ ಜನ, ಅದಕ್ಕೆ ಬೆಲೆ ಕೊಡದಂಥ ಜನ, ಕೆಲವು ಜನ ಅವ್ರಿಗೆ ಬೆಲೆ ಹತ್ತಿರಬಹುದು. ಇದು ರಾಜಕೀಯ ಮಾಡಬಾರ್ದ್ರಲ್ಲಿ, ಧರ್ಮದ ರಾಜಕೀಯ ಧರ್ಮ ಇರಬೇಕು, ಧರ್ಮದ ರಾಜಕೀಯ ಬರಬಾರ್ದು. ಇಂದಿನ ಇತಿಹಾಸ ಹೇಳ್ತದೆ. ಅದಕ್ಕಾಗಿ ಇವತ್ತು ನಮ್ಮ ಮಾಮಲಾಪುರ ಸವಿಸ್ತರು ತಿಳಿಸಿದ್ದಾರೆ. ಇದು ಒಳ್ಳೆಯ ಸ್ವಾಮಿಗಳಿದ್ರೆ ಭಾಗವಹಿಸುವಂಥದ್ದು ಆ ಕಾರ್ಯಕ್ರಮ ಅದು ಅಲ್ಲ. ಅಕಸ್ಮಾತ್ ಅದರಲ್ಲಿ ಭಾಗವಹಿಸಿದ ಸ್ವಾಮಿಗಳು ಅಷ್ಟು ಯೋಗ್ಯರ ಅಂತ ನಾವು ಭಾವಿಸ್ಕೊಳ್ಬೇಕಾಗ್ತದೆ. ಈಗ ಕೆಲವು ಮಂದಿ ನಮ್ಮ ಸ್ವಾಮಿಗಳವರು ಅವರಿಗೆ ಪ್ರತಿಭಟನೆ ಹೇಳಿಕೊಡುವಂಥ ಸಮಯದೊಳಗೆ ಅವ್ರ ಭಾಷೆಯಲ್ಲಿ ಹೇಳಿಲ್ಲ. ಯಾಕಂದ್ರೆ ಅವರಂತ ಮೂರ್ತೂರು ಆಗ್ಬಿಡಂತ ತಗೊಂಡು ಹೇಳಿಲ್ಲ. ಪ್ರತಿಭಟನೆ ಹೇಳುವಂಥ ಪ್ರಸಂಗದೊಳಗೆ ಅವ್ರ ಭಾಷೆ ಉಪಯೋಗ ಮಾಡಿಲ್ಲ. ಇವರು ಅವರಿಗೆ ಭಾಳ ಗೌರವದಿಂದ ಹೇಳ್ಯಾರ. ಬುದ್ಧಿ
ಆದ್ರೆ ಅವ್ರು ಇನ್ನೂ ಬಿಟ್ಟಿಲ್ಲ. ಮತ್ತೆ ಇನ್ನೊಂದು ಮಾತು ಹೇಳ್ತಾರ ಅವ್ರು, ನಡೆದಾಡೋದು ದೇವ್ರಂತ ತಿಳ್ಕೊಂಡು ನಾವೆಲ್ಲ ಅಂತೇವೆ. ಯಾರಿಗೆ? ಸಿದ್ದೇಶ್ವರದ ಸ್ವಾಮಿಗಳಿಗೆ. ಇವ್ರೇನಂತಾರ, ಅವರು ಸಿದ್ದೇಶ್ವರ ಬೆಳೆದಾರಂತ, ಸಿದ್ದೇಶ್ವರ ಅವ್ರಿಗೆ ಇದನ್ನೇ ಕಳಿಸ್ಯಾರಂತ, ಅವ್ರು ಹಿಂಗ ಬೆಳೆಸ್ಯಾರ ಅಂತ ಹೇಳಿಕೆ ಕೊಟ್ಟ. ನೀವೆಲ್ಲ ಕೇಳಿಬೇಕು, ಯಾರೇ ಸಿದ್ದೇಶ್ವರು ಇಂಥವು ಹೇಳಿಕೆ ಕೊಡಕ್ಕೆ ಹೇಳ್ತಾರ, ಹಿಂಗ್ ಬೆಳೆಸ್ತಾರ? ನಿಮ್ಮ ವಿಚಾರ ಮಾಡಿ. ನಮ್ಮ ಸಿದ್ದೇಶ್ವರರು ಸ್ವಾಮಿಗಳು ನಮ್ಮ ಹಿಂಗ ಬೆಳೆಸ್ಯಾರ, ಯಾವ ಕಾಲಕ್ಕೂ ಸಾಧ್ಯ ಇಲ್ಲ. ಇನ್ನೊಂದು ಮಾತು ಹೇಳ್ತಾರೆ ಅವರು, ಇದು ಆಡು ಭಾಷೆ ಸಾಮಾನ್ಯ ಮಾತು, ಎಲ್ಲರೂ ಹಾಡ್ತಾರೆ ವಿಜಯಪುರ ಜಿಲ್ಲೆ ಅಂತ ಹೇಳ್ತಾರೆ. ಸಿದ್ದೇಶ್ವರ ಸ್ವಾಮಿಗಳು ವಿಜಯಪುರ ಜಿಲ್ಲೆದವ್ರು ಅಲ್ಲ ನಾವು, ವಿಜಯಪುರ ಜಿಲ್ಲೆ ಹುಟ್ಟಿಲ್ಲ ನಾವು. ಅವ್ರು ಆಡು ಭಾಷೆ ಬಿಟ್ಟು ಬೇರೆ ಭಾಷೆ ಮಾತಾಡ್ತಿದ್ರೇನೆ, ಅವರು ಆಡು ಭಾಷೆನ ಮಾತಾಡ್ತಿದ್ರು. ಅವರು ಜೀವಂತ ಪರಿವಂತರವಾಗಿ ಒಂದರ ಭಾಷೆ ಇಂಥ ಕ್ಯಾಟ್ ಶಬ್ದ ಉಪಯೋಗ ಮಾಡಿದ್ದು ಯಾರ ಮಾತಂತ ಕೇಳಿರಿ? ಯಾರೂ ಕೇಳಿಲ್ಲ. ಆದ್ರೆ ಅಲ್ಲೇ ಬೆಳೆದಂತ ಅದೇ ಸಂಸ್ಥೆಯಲ್ಲಿ ಆ ಸ್ವಾಮಿಯಲ್ಲಿ ಸಂಸ್ಕಾರ ಬೆಳೆದಂತ ವ್ಯಕ್ತಿ ಈ ರೀತಿ ಮಾಡೋದು ದೊಡ್ಡ ಅಪರಾಧ. ಆ ಸಿದ್ದೇಶ್ವರ ಸ್ವಾಮಿ ಅವಮಾನ ಮಾಡಿದಂಗೆ ಇವನು. ಅದಕ್ಕಾಗಿ ನಾವು ಹೆಚ್ಚಿಗೆ ಹೇಳೋದಿಲ್ಲ, ಮಾರ್ಗ ಸರಿ ಇಲ್ಲ. ಸೊಳಗೆ ಪೂಜ್ಯರ ಪರಿಮಳಿತನ ಬಂದಿದ್ದೇನೆ. ಇದು ನಾ ಹೇಳೋದಿಷ್ಟೇ, ಎಲ್ಲ ಸ್ವಾಮಿಗಳಿಗೆ ನಿಜವಾಗೂ ನಿಮ್ಮ ಸ್ವಾಮಿತ್ವ ಇತ್ತು. ಆನಂದ ಕುಮಾರಸ್ವಾಮಿ ಎಲ್ಲ ಭಕ್ತಿ ಇತ್ತು. ಆನಂದ ಕುಮಾರಸ್ವಾಮಿಯಿಂದ ನೀವೇನು ಸಂಸ್ಕಾರ ಪಡೆದಿದ್ರಿ, ಅಲ್ಲ ಅನ್ನ ಪ್ರಸಾದ ಸ್ವೀಕಾರ ಮಾಡಿದ್ರಿ ಅಂತಂದ್ರ ಯಾರು ಹೋಗ್ತಕ್ಕದ್ದಲ್ಲ ಅಂತ ಆದೇಶ ಅಲ್ಲ, ವಿನಂತಿ ನಂದು. ಹೋಗಬಾರ್ದು ಕೂಡ ನಂದಿದು ಆದೇಶ. ಅಪ್ಪಣೆ ಅಂತ ತಿಳ್ಕೋಬೇಡ್ರಿ. ನಾನು ಮನವಿ ಮಾಡಿಕೊಳ್ತೇನೆ, ನಮ್ಮ ಜಿಲ್ಲಾದವ್ರಿರ್ಬೋದು, ಬೇರೆ ಜಿಲ್ಲಾದವ್ರಿರ್ಬೋದು, ಎಲ್ಲ ಸ್ವಾಮಿ ಮನವಿ ಮಾಡ್ಕೊಳ್ತೀನಿ. ಅದಕ್ಕೆ ಆ ಸ್ವಾಮಿಗಳ ಭಾಗವಹಿಸಿ ಆದಷ್ಟು ಸಮಾಜವನ್ನು ಕಲುಷಿತ ವಾತಾವರಣಕ್ಕೆ ತರಬಾರ್ದು ಅಂತ ಹೇಳ್ತಿದೆ. ಇವತ್ತು ಕೆಲವು ಮುಂಚೆ ಇರ್ತಕ್ಕಂಥ ಮಠಾತ್ಮಕ ಒಕ್ಕೂಟದಲ್ಲಿ ಇರ್ತಕ್ಕಂಥ ಕೂಡ ಎಚ್ಚರಿಕೊಳ್ಬೇಕೀಗ. ಬರೇ ಇಲ್ಲೇ ನಾವು ಇಷ್ಟ ಮಾಡೋದ್ರ ಉಪಯೋಗ ಇಲ್ಲ. ಇದಕ್ಕೆ ಪ್ರತಿಭಟನೆ ಮಾಡ್ತಾ ಇದ್ದ ಶಕ್ತಿ ಈಗೇನು ಮುಂಚೂಣಿ ಇದಾರಲ್ಲ, ಗದಗ ಇರ್ಬೋದು, ಬಾದಕಿ ಇರ್ಬೋದು, ಸಾಣೇಳಿಯವ್ರು ಇರ್ಬೋದು, ಇನ್ನೂ ಕೆಲ ಮುಂಚೂಣಿ ಇದಾರ, ಅವರು ಕೂಡ ಎಚ್ಚರಿಕೊಳ್ಬೇಕು. ಸಮಾಜ ಕೆಡಕತ್ತೈತಿ, ಸಮಾಜ ಹಾಳಾಗತ್ತೈತಿ. ಸ್ವಾಮಿಗಳಿಂದ ಸಮಾಜ ಸುಧಾರಿಸ್ಬೇಕು, ಸಮಾಜ ಹಾಳಾಗಬಾರ್ದು. ಅದನ್ನ ತಿಳ್ಕೊಳ್ಬೇಕನ್ನೋ ಮಾತನ್ನ ಜೊತೆಗೆ ಪಂಚಪೀಠದವರು ಸಮಾಜಕ್ಕೆ ಅಲ್ಲ, ಮಠಾಧಿಪ ಒಕ್ಕೂಟ ಅಂದ್ರೆ ಎಲ್ಲ ಬಂತದ್ರಾಗ. ಮಠಾಧಿಪದ ಒಕ್ಕೂಟ ಅಂತ ಹ್ಯಾಂಗ್ ಮಾಡಿದ್ದಾರೆ, ಎಲ್ಲರೂ ಕೂಡ ಬಂತು. ವೀರಶೈವ ಲಿಂಗಾಯತ್ ಬಂತು, ಲಿಂಗಾಯತ್ ಬಂತು. ಇರ್ಲಿ, ವೀರಶೈವ ಲಿಂಗಾಯತ ಅಂತ ತಿಳ್ಕೊಂಡು ಸ್ವಲ್ಪ ಎಡಬಣ ಆಗಿದ್ದು ನಿಮ್ಗೆ ಗೊತ್ತದ, ನಾ ಹೇಳೋದಿಲ್ಲ ಅನ್ನೋದಿಲ್ಲ. ಆದ್ರೆ ಒಂದು ಮಾತು ಹೇಳ್ತೇನೆ, 110 ವರ್ಷದಂತ ಬಾಳಿದಂತ ಯಾವ ಸಿದ್ಧಂಗ ಶ್ರೀಗಳು ಹೇಳಿದ್ದಾರೆ. ಏನ್ ಹೇಳಿದ್ದಾರೆ ಅಂದ್ರೆ, ಲಿಂಗಾಯತ ಒಂದೇ, ವೀರಶೈವ ಒಂದೇ. ಲಿಂಗಾಯತ ಅಂದ್ರೆ ಆಡು ಶಬ್ದ, ವೀರಶೈವ ಅನ್ನೋದು ಸಂಸ್ಕೃತ ಶಬ್ದ. ಎರಡೂ ಶಬ್ದ ಒಂದೇ ಅಂತ ತಗೊಂಡು ಅವರು ಸ್ವಚ್ಛವಾಗಿ ಹೇಳಿಕೊಟ್ಟಿದ್ದಾರೆ. ಅವ್ರ ಮಾತಿಗೆಲ್ಲ ಬೆಲೆ ಕೊಡ್ಬೇಕು ನಾವು. ಅದಕ್ಕಾಗಿ ವೀರಶೈವ ಲಿಂಗಾಯತ ಬೇರೆ ಬೇರೆ ಅಲ್ಲ, ಎರಡು ಒಂದೇ ಮಾತನ್ನ ಸರ್ವರ್ ತಿಳ್ಕೊಬೇಕಂತ ಹೇಳಿ ಮತ್ತೊಬ್ಬರಿಗೆ ಮತ್ತೊಮ್ಮೆ ಶುಭ ಕೋರಿ ನಾನು ಮಾತನ್ನ ಮುಗಿಸ್ತೀನಿ. ಸಿದ್ದೇಶ್ವರ ಅಪ್ಪವ್ರದು ಶಿಷ್ಯರ ಅಂತ ಹೇಳ್ತಾರಲ್ರಿ, ಅದೇ ಸಿದ್ದೇಶ್ವರ ಅಪ್ಪವ್ರ ಶಿಷ್ಯರು ಎಂ ಬಿ ಪಾಟೀಲ್ರು ಅದಾರಲ್ಲ, ಅವ್ರು ಮಾತಾಡ್ಬೇಕಾಗಿತ್ತು. ಅವ್ರು ಮಾತಾಡ್ಬೇಕಾಗಿತ್ರಿ. ಬರೀ ಸಿದ್ದೇಶ್ವರ ಅಪ್ಪವರು ತಿಕೋಟದಾಗ 20 ವರ್ಷದ ಹಿಂದೆ ಇನ್ನ ಅವರು ಶಾಸಕರು ಇದ್ರು, ಮಂತ್ರಿ ಗೆದ್ದಿಲ್ಲ. ಅವಾಗ ಒಂದು ಮಾತು ಹೇಳಿದ್ರಂತ ಎಂ ಬಿ ಪಾಟೀಲ್ರಿ, ಒಂದು ಬೂಸಿ ನೀರು ಕೊಡ್ರಿ ಇಲ್ಲ ಅಂತೇಳಿ. ಅದನ್ನು ಇವತ್ತಿಗೂ ಹೇಳ್ತಿರ್ತಾರ್ರಿ ಅವ್ರು. ಮತ್ತು ಅವ್ರು ಹೇಳ್ದಂಗೆ ನಡ್ಕೊಂಡು ನಮ್ಮ ಜಿಲ್ಲೆಗೆ ನೀರಾವರಿ ಮಾಡೋ ಪ್ರಯತ್ನ ಮಾಡಿದ್ರು. ಇವು ಎಂ ಬಿ ಪಾಟೀಲ್ರ ಭಾಷಣ ಕೇಳ್ರಿ ನೀವು. ನಡೆಯುವಂತ ಬಬಲೇಶ್ವರ ಪಟ್ಟಣದಲ್ಲಿ ಬಸವಾದಿ ಶರಣರ ಹಿಂದೂ ಸಮಾವೇಶ ಅನ್ನುವಂಥ ಕಾರ್ಯಕ್ರಮ ನಮಗೆಲ್ಲ ಗೊತ್ತಿರುವಂಥ ವಿಚಾರ. ಇಷ್ಟು ದಿವಸ ಬಳಸುವಂಥ ಪದ ಕೇವಲ ಹಿಂದೂ ಸಮಾವೇಶ ಅನ್ನುವಂಥ ಪದ ಇತ್ತು. ಈಗ ಅದಕ್ಕೆ ಸೇರಿಸಿರ್ತಕ್ಕಂಥದ್ದು ಬಸವಾದಿ ಶರಣರ ಅನ್ನುವಂಥ ಪದವನ್ನು ಅದನ್ನು ಪ್ರಿಫಿಕ್ಸ್ ರೀತಿಯೊಳಗೆ ಸೇರಿಸ್ಕೊಂಡಿದ್ದಾರೆ. ಆ ಕಾರ್ಯಕ್ರಮದಲ್ಲಿ ನಾವೆಲ್ಲರೂ ಕೂಡ ವಿಚಾರ ಮಾಡಿದ ಹಾಗೆ, ಇದು ಯಾಕೆ ಬಸವಾದಿ ಶರಣರ ಹಿಂದೂ ಸಮಾವೇಶ ಅನ್ನುವಂಥ ಪದವನ್ನೇ ಯಾಕೆ ಸೇರಿಸಿದ್ರು, ಅದರಲ್ಲಿ ವಿಶೇಷವಾಗಿ ಬಬಲೇಶ್ವರ ಪಟ್ಟಣದೊಳಗೆ ಯಾಕೆ ಮಾಡಿದ್ರು, ಅದರಲ್ಲಿ ನಾವು ಯಾಕೆ ಈ ಮಾತನ್ನ ಹೇಳ್ಬೇಕಾಗತ್ತಂತಂದ್ರೆ, ನಾನು ಬಬಲೇಶ್ವರ ಪಟ್ಟಣದೊಳಗೆ ಈಗ ಬಂದು ಒಂದು 5-6 ವರ್ಷ ಆಯ್ತು. ನಾವು ಈಗ ತಾನೇ PhD ಮುಗಿಸ್ಕೊಂಡು ಬಂದು ಈ ಕಾರ್ಯಕ್ರಮ ಇರುವಂಥ ಸಂದರ್ಭದಲ್ಲಿ ಈಗ ರಾಜಕಾರಣಿಗಳು ಜೊತೆಗೆ ಒಂದು ಕಡೆ ಮಠಾಧೀಶರು, ಈಗ ಜೊತೆಗೆ ಇವರ ಕನ್ನೇರ ಶ್ರೀಗಳು ಮಾತಾಡಿರ್ತಕ್ಕಂಥ ಅವಾಚ್ಯ ಪದಗಳನ್ನು ನೋಡಿದರೆ, ಈ ದೊಡ್ಡ ದೊಡ್ಡವರೇ ಹಿಂಗೆ ಮಾಡೋದ್ರಿಂದ ನಾವು ಸಣ್ಣ ಸಣ್ಣವ್ರು ಎಲ್ಲಿ ಹೋಗ್ಬೇಕು, ಇದು ನಮ್ಗೆ ಹೆಚ್ಚು ಪ್ರಶ್ನೆ ಕಾಡಕತ್ಬಿಟ್ಟದು. ಈ ದೊಡ್ಡ ದೊಡ್ಡವ್ರು ನಮಗೆಲ್ಲ ಮಾರ್ಗದರ್ಶನವನ್ನು ಮಾಡಬೇಕು, ದೊಡ್ಡ ಮಠಾಧೀಶರಾಗಿರ್ತಕ್ಕಂಥವ್ರು. ಈ ದೊಡ್ಡ ಮಠಾಧೀಶರಾಗಿರ್ತಕ್ಕಂಥ ನಾವು ವಿಜಯಪುರ ಜಿಲ್ಲೆ ಭಾಷೆಯವರು, ನಮ್ಮ ಜಿಲ್ಲೆ ಭಾಷೆನೇ ಹಾಕಿದೆ ಅಂತ ತಿಳ್ಕೊಂಡು ಹೇಳುವಂಥ ಪ್ರಸಂಗದೊಳಗೆ ನಾವು ಕಳೆದ 10 ವರ್ಷಗಳಿಂದ ನಾವು ಪುರಾಣ ಪ್ರವಚನವನ್ನು ಮಾಡ್ತೀವಿ, ನಾವು ಪುರಾಣ ಪ್ರವಚನ ಮೈಕ್ಗಳನ್ನು ಹಿಡಿತೀವಿ, ಎಲ್ಲಿಯೂ ಸಹಿತ ಪದಗಳು ಬಂದಿಲ್ಲ, ನಾವು ವಿಜಯಪುರ ಜಿಲ್ಲೆಯವರೇ. ಹಾಗಾಗಿ ಒಂದಿಷ್ಟು ಯಕ್ಷ ಪ್ರಶ್ನೆ ಆಗಿ ಕಾಡುವಂಥ ಸಂದರ್ಭದೊಳಗೆ
ಈ ನಾವು ಯಾವ ರೀತಿಯೊಳಗೆ ಯಾರ ಮಾರ್ಗದರ್ಶನ ತೆಗೆದುಕೊಳ್ಬೇಕು, ಏನ್ ಮಾಡ್ಬೇಕು ಅನ್ನುವಂಥದ್ದು ನಮಗೆಲ್ಲರೂ ಕೂಡ ಗೊಂದಲಮಯವಾಗಿರ್ತಕ್ಕಂಥ ವಾತಾವರಣದೊಳಗೆ ನಾವೆಲ್ಲ ಇವತ್ತಿನ ದಿವಸ ಅದೀವಿ. ಆ ನಿಟ್ಟಿನೊಳಗ ಇವತ್ತು ಹೆಂಗಾಗಿಬಿಟ್ಟದ ಅಂತಂದ್ರೆ ಬೇಲಿನ ಎದ್ದ ಹೊಲ ಮೇದಂಗಾಗಿಬಿಟ್ಟದ. ಗಾದಿ ಮಾತಾಡ್ತಾರಲ್ಲ, ಈಗ ಬೇಲಿನ ಎದ್ದು ಹೊಲ ಮೇದ ರೀತಿ ಒಳಗೆ ಆ ರೀತಿ ಹೊಂಟು ಬಿಟ್ಟದ. ಹಾಗಾಗಿ ಆ ಕಾರಣಕ್ಕೋಸ್ಕರವಾಗಿ ನಮ್ಮ ಉಭಯ ಪೂಜ್ಯರು ತಿಳಿಯಪಡಿಸಿದ ಹಾಗೆ ಇವತ್ತಿನ ದಿವಸ ವಿಜಯಪುರ ಜಿಲ್ಲೆಯಲ್ಲಿ ಒಂದು ಒಕ್ಕೂಟ ಅಂತ ಮಾಡ್ಕೊಂಡಿದ್ದಾರೆ, ಮಠಾಧಿಪತಿಗಳ ಒಕ್ಕೂಟ. ಆ ಮಠಾಧಿಪತಿಗಳ ಒಕ್ಕೂಟಗಳು ನಮ್ಮ ಮಮದಾಪುರ ಅಜ್ಜವರಿಗೆ ಸಂಪರ್ಕವನ್ನು ಮಾಡಿದ ಹಾಗೆ, ನಮ್ಮ ಬಸವಿನಾಳ ಅಜ್ಜವರು ಹೇಳಿದ ಹಾಗೆ ಯಾರೂ ಸಹಿತ ಈ ಕಾರ್ಯಕ್ರಮಕ್ಕೆ ಬರ್ತಾ ಇಲ್ಲ ಅನ್ನುವಂಥ ಸೂಚನೆ ಕೂಡ ಬಂದಿದೆ. ಆ ನಿಟ್ಟಿನೊಳಗೆ ನಾವು ಕೂಡ ವಿಜಯಪುರ ಜಿಲ್ಲೆಯ ಮಠಾಧಿಪತಿಗಳ ಒಕ್ಕೂಟದ ನಾವು ಕೂಡ ಒಬ್ಬರು ಸದಸ್ಯರಾಗಿರುವ ಕಾರಣಕ್ಕೋಸ್ಕರವಾಗಿ ನಾವು ಕೂಡ ಈ ಕಾರ್ಯಕ್ರಮಕ್ಕೆ ಹೋಗ್ತಾ ಇಲ್ಲ. ಹಾಗಾಗಿ ಇದನ್ನು ತಾವೆಲ್ಲರೂ ಸಹಿತ ಅನೇಕ ಜನ ಇವತ್ತು ಸುದ್ದಿ ಮಾಧ್ಯಮದವರು ತಾವೆಲ್ಲರೂ ಕೂಡ ಬಂದಿದ್ದೀರಿ. ಇದನ್ನ ಆದಷ್ಟು ಬೇಗನೆ ಎಲ್ಲ ಮಠಾಧಿಪತಿಗಳು ತಲುಪುವ ಹಾಗೆ ತಾವೆಲ್ಲರೂ ಕೂಡ ಸುದ್ದಿ ಮಾಧ್ಯಮವನ್ನು ಬಿತ್ತರಿಸಬೇಕಂತ ತಿಳ್ಕೊಂಡು ತಮಗೆಲ್ಲ ತಿಳಿಯಪಡಿಸ್ತಾ ತಮಗೆಲ್ಲ ಶರಣಾರ್ಥಿಗಳು. ಈಗ ಶ್ರೀಗಳೇ, ಕನ್ನೇರಿ ಶ್ರೀಗಳು ಹೇಳಿದರೆ ಅದ್ರ ಬಗ್ಗೆ ಅವ್ರು ಕ್ಷಮ ಪಡೆಯಕ್ಕೆ ಹೇಳಿಲ್ಲ ಅಥವಾ ವಿಷಾದನೂ ವ್ಯಕ್ತಪಡಿಸಿಲ್ಲ. ಹಾಗೆ ಕೂಡ ಅವ್ರು ಮಾಡ್ತಕ್ಕಂಥ ಆರೋಪ ಏನಿದೆ, ಜೀವನಾನಂದ ಶ್ರೀಗಳು ಎಲ್ಲ ದೇವಾನಂದಗಳನ್ನು ಇದ್ದಾರೆ, ಅದು ಏನು? ಈಗ ನೋಡ್ರಿ ಸರ್, ಒಂದು ಮನಿ ಅದರಲ್ಲಿ ಎಲ್ಲರೂ ಒಂದೇ ಮನಸ್ಥಿತಿಯವ್ರು ಇರಲ್ಲ. ಒಂದು ಧರ್ಮ ಅಂದ ಮೇಲೆ ಒಪ್ಕೋತೀನಿ. ಯಾರಾದ್ರೂ ಒಂದು ಅವರ ನಂಬಿಕೆಗಳಿಗೆ ಧಕ್ಕೆ ಬರಬಾರ್ದಲ್ವಾ? ಅದನ್ನೇ ಜೀವನಾನಂದ ಶ್ರೀಗಳನ್ನ ಯಾಕೆ ಇಲ್ಲಿವರೆಗೆ ಕ್ಷಮೆ ಕೇಳಿಲ್ಲ ಅನ್ನೋ ಪ್ರಶ್ನೆ ಅಲ್ವಾ? ಅದಕ್ಕೆ ತಾವೇನ್ ಹೇಳ್ತೀವಿ? ಅದೇ ಏನೇನೋ ಭಿನ್ನಾಭಿಪ್ರಾಯಗಳು ಅದಾವಲ್ರಿ, ಅವನ್ ಕುತ್ಕೊಂಡು ಮಾತಾಡ್ರಿ, ಒಂದ್ ಕಡೆ ಸೇರ್ರಿ, ನಿಮ್ದು ಇದೈತಾ ಇವ್ರದ್ದು ಇದೈತಾ ಎಲ್ಲ ಸೇರ್ರಿ. ನಾವು ಇದನ್ನ ಒಪ್ಕೊಳ್ಳಲ್ಲ ಅದನ್ನ ಒಪ್ಕೊಳ್ಳಲ್ಲ, ಅದನ್ನು ಸೇರ್ರಿ, ಅದನ್ನು ಮಾತಾಡ್ರಿ. ಆದ್ರೆ ಸಮಾಜದೊಳಗೆ ನಿಮ್ಮದು ಸ್ಥಾನ ಏನು, ನಮ್ಮದು ಸ್ಥಾನ ಏನು? ಮಠಾಧೀಶರಲ್ಲ. ಇವತ್ತು ಮಠಾಧೀಶರು ಯಾವ ಸ್ಥಾನದಾಗ ಇಟ್ಟರ? ಎಲ್ಲ ಭಕ್ತರು ಗೌರವದ ಸ್ಥಾನ ಇಟ್ಟರ. ಮನೆಯೊಳಗೆ ತಂದೆ ತಾಯಿಗಳು ನಮಸ್ಕಾರ ಮಾಡಿ ಹೊರಗೆ ಬರಲ್ಲ ಜನ. ಅಕಸ್ಮಾತ್ ಒಬ್ಬ ಮಠಾಧೀಶ ಕಂಡಂದ್ರೆ ಪಾದ ಖಂಡಿಸಿ ನಮಸ್ಕಾರ ಮಾಡ್ತಾನ. ಅಂತ ನಿಟ್ಟಿನೊಳಗೆ ಹೋಗಿ ನಾವು ಹೋಗಿ ಮಾರ್ಕೆಟ್ನಾಗ ಹೊಡೆದಾಡ್ಕೊಂತ ನಿಂತ್ರೆ ಬರ್ರಿ ಒಂದ್ ಕಡೆ ಸೇರೋಣ. ಮಾತಿನಿಂದ ಎಂತೆಂಥದ್ದು ಸಮಸ್ಯೆ ಇತರ ತೆಗ್ಯಾವಿಲ್ರಿ, ಮನಸ್ಸು ಪರಿವರ್ತನೆ ಆಗ್ಯಾವಿಲ್ಲ. ಪರಿವರ್ತನೆ ಮಾಡೋಣ ನಾಡಿನೊಳಗೆ. ಈಗ ನಾವು ಮಠಾಧೀಶರು ಹೌದು ಸರಿ, ಇನ್ನು ನಮಗಿಂತ ದೊಡ್ಡ ದೊಡ್ಡ ಮಠಾಧೀಶರು ಅದಾರ್ರಿ. ಈ ಕಡೆ ಪಂಚಪೀಠದವ್ರು ಅದಾರ, ಆ ಕಡೆ ಗದಗಿನವ್ರು ಅದಾರ, ಆ ಕಡೆ ಸಿದ್ಧಗಂಗಾದವ್ರು ಅದಾರ, ಈ ಕಡೆ ಬಾಲಿಕೆ ಅವ್ರು ಇವ್ರು ಎಲ್ಲ ಇಲ್ಕಲ್ದವ್ರು ಅದಾರ. ಎಲ್ಲರೂ ಸೇರಿ ಒಂದು ಇತ್ಯರ್ಥಕ್ಕೆ ಬರೋಣ. ಈಗ ಸಣ್ಣ ಹುಡುಗರಂಗ ಹಾದಿ ಬೀದಿಯಾಗ ಹೊಡೆದಾಡ್ಕೊಂತ ಹೊಂಟಿವಂತಂದ್ರೆ ಇದಕ್ಕೆ ಮತ್ತೆ ಏನಾಗ್ಬೇಕು ನಾವು? ಈಗ ನಾವು ಇಲ್ಲಿ ಪ್ರೆಸ್ ಮೀಟ್ ಮಾಡೋ ಉದ್ದೇಶ ಏನ್ರಿ, ನಮ್ಮ ಬಬಲೇಶ್ವರದಾಗ ಈ ಕಾರ್ಯಕ್ರಮ ಆಯೋಜನೆ ಮಾಡಿದ್ವಿ. ನಾವು ಇಲ್ಲಿ ತನಕ ಆ ಕಡೆನೂ ಗುರುತಿಸ್ಕೊಂಡಿಲ್ಲ, ಈ ಕಡೆನೂ ಗುರುತಿಸ್ಕೊಂಡಿಲ್ಲ. ನನ್ನ ಪಡೆ ನಾವು ಇದ್ವಿ. ಜನ ಕೇಳಾಕತ್ ಬಿಟ್ರು ನಮಗೆ ಮಠಕ್ಕೆ ಬಂದು ನಾವು ಲಿಂಗಾಯತರೇನ್ರಿ ಅಥವಾ ನಾವು ವೀರಶೈವರು ಯಾವ್ದಕ್ಕೆ ಸಂಬಂಧಪಡ್ತವ್ರು ನಾವು ಅಂತೇಳಿ ಅವ್ರಿಗೊಂದು ಆ ಕ್ಷಣಕ್ಕೇನೋ ಹೇಳಿದೆ. ಮತ್ತು ಅದನ್ನು ಇಲ್ಲಿ ತನಕ ತೊಗೊಂಡು ಬಂದು ಅದನ್ನು ಮಾಡಿ ಅದು ಆ ಪದ ಬಳಸಿದ ಮೇಲೆ ಇವರು ಸುಮ್ಮ ಕುಂತಿದ್ರಿ. ಅಲ್ಲಿ ಬಿಡ ಬಾಯಿ ತಪ್ಪು ಅಂದಿರ್ಬೋದು, ದೊಡ್ಡ ಮನಸ್ಸು ಮಾಡಿ ಅಂದಿರ್ಬೋದು ಅಂತ ಇವರು ಸುಮ್ಮ ಕುಂತರು. ಆದ್ರೆ ಅಲ್ಲಿ ಮತ್ತೆ ಈಗ ಬಬಲೇಶ್ವರಕ್ಕೆ ಬಂದು ಕನೆಕ್ಟ್ ಆಗ್ಬಿಟ್ಟ. ಯಾಕೆ ಇಲ್ಲಿ ಎಂ ಬಿ ಪಾಟೀಲ್ರು ಮಾಡಿದ ಕೆಲಸಕ್ಕೆ ಅದನ್ನ ಅಡ್ವಾಂಟೇಜ್ ತಗೋರಲ್ಲ, ನೋಡಿ ಮಾಡ್ಬರ್ರಿ. ಇಲ್ಲಿ ಇದೇ ಕನ್ನೇರಿ ಶ್ರೀಗಳು ಮಮದಾಪುರಕ್ಕೆ ಬಂದಿದ್ರಲ್ಲ, ಸಿದ್ದೇಶ್ವರ ಅಪ್ಪವ್ರ ಆಶಯದಂತೆ 1000 ಎಕರೆ ನೋಡಿ ಹೋಗ್ಯಾರಲ್ಲ. ನಾವು ಮಮದಾಪುರದ ನಾವು ಕೊಟ್ಟಿವಿ. ಅದನ್ನೆಲ್ಲ ಬಂದು ನೋಡಿ ಕೆಲಸ ಖುಷಿ ಪಡ್ರಿ. ಅವರು ಒಬ್ಬ ಲಿಂಗ ಏನಾರ ಇದೆಲ್ಲ ಒಬ್ಬ ಲಿಂಗಾಯತ ನಾಯಕರನ್ನ ಹತ್ತಿಕ್ಕೂ ಪ್ರಯತ್ನ ಮಾಡಕತ್ತಿರ ನಂಗತ್ಲ. ಈಗ ನಿನ್ನೆ ಅವರು ಕೂಡ ಒಂದು ಆರೋಪ ಮಾಡ್ತಾರೆ. ನಿನ್ನೆ ನಾವು ಆ ಕಾರ್ಯಕ್ರಮದ ಸುದ್ದಿಗಾಗಿ ಹೋಗಿದ್ವಿ. ಅವರು ಬಹಳ ಸ್ಪಷ್ಟವಾಗಿ ಅಲ್ಲಿ ಬಬಲೇಶ್ವರ ಶ್ರೀಗಳಿಗೆ ಅವ್ರನ್ನ ಕಿಡ್ನಾಪ್ ಮಾಡಿದ್ದಾರೆ, ಅವ್ರನ್ನ ಒತ್ತಡದಿಂದ ಕರ್ಕೊಂಡೋಗಿ ಅಡ್ಮಿಟ್ ಮಾಡಿದ್ದಾರೆ. ಈ ತರದ್ದು ಆರೋಪಗಳು ಶಾಸಕರ ಮೇಲೆ ಮತ್ತು ಹೇಳಿ ಸಂಸ್ಥೆ ಮೇಲೆ ಇದ ಒಂದು ಈಗ ನೀವು ಅಧ್ಯಕ್ಷರು ವಿಮೋಚಿಸಿರಿ. ನೀವು ಒಂದೇ ಮತಕ್ಷೇತ್ರದಲ್ಲಿ ಇರ್ತಕ್ಕಂಥವ್ರು, ಅವ್ರ ಜೊತೆಲೇ ಇರ್ತಕ್ಕಂಥವ್ರು, ಮತ್ತು ಅವರ ಆಶೀರ್ವಾದ, ಅವರ ಸಲಹೆ ಸೂಚನೆಗಳನ್ನ ಪಡೆದಿಲ್ಲ. ಖಂಡಿತ ನಮ್ಮ ಹಿರಿಯರ್ರಿ ಅವರು. ಅವ್ರ ಹಿರಿಯರು ಅವ್ರು ಏನಾಗಿದ್ದಾರೆ ಅಂತಕ್ಕಂಥ ವಿಚಾರ ನಿಮ್ಗೆ ಗೊತ್ತಿಲ್ಲ? ಏನಿಲ್ಲ, ಅವ್ರದ್ದು ನೋಡ್ರಿ 2-3 ತಿಂಗಳು ಹೌದು ಸಂಪರ್ಕದಾಗ ಅದಾರ್ರಿ. ಅವ್ರ ಆರೋಗ್ಯ ಕ್ಷೀಣ ಐತ್ರಿ ಒಂದು ಸ್ವಲ್ಪ. ಇದೇ ಒಂದು 15-20 ದಿವಸದಿಂದ ಅಡ್ಮಿಟ್ ಆಗಿ ಹೋಗ್ಯಾರ್ರಿ ಅವರು. ಅವ್ರದ್ದು ಸ್ಥೂಲಕಾಯ. ಅವ್ರಿಗೆ ಏನು ಸಮಸ್ಯೆ ಐತೆ ಅಂತೇಳಿ ನಾನು ಬಹಿರಂಗ ಪಡಿಸಕ್ಕೆ ನನಗೆ ಇಚ್ಛೆ ಪಡಲ್ಲ. ಯಾಕಂದ್ರೆ ಅವ್ರದ್ದೇ ಆದಂಥ ಮಠ ಇದೆ, ಅವರು ಮತ್ತು ಅಲ್ಲೆಲ್ಲ ಭಕ್ತರು ಅದಾರ.
ಕಾರ್ಯಕ್ರಮಕ್ಕೆ ಬರ್ತೀನಿ ಅಂತ ಹೇಳಿದ್ದಾರೆ. ಅವ್ರಿಗೆ ಎಂ ಬಿ ಪಾಟೀಲ್ರಿಗೆ ಏನು ಮಾಡಕ್ ಕೆಲಸ ಅದಾವಿಲ್ರಿ, ಅವ್ರನ್ನೇ ಕಿಡ್ನಾಪ್ ಮಾಡ್ಬೇಕ್ರಿ. ಹಂಗಾರೆ ಹೋದ ಎಲೆಕ್ಷನ್ದಾಗೇನೆ ಎಲೆಕ್ಷನ್ದಾಗ ಯಡಿಯೂರಪ್ಪ ಅಂದ ಜನ ಅವ್ರ ಮಗ್ಳಿಗೆ ಹೋಗಿ ಕುಂತಿದ್ರಲ್ಲ, ಅವಾಗ ಮಾಡ್ಬೋದಿತ್ತಲ್ಲ. ಈಗ ಎಲೆಕ್ಷನ್ ಇಲ್ಲ, ಮಣ್ಣು ಇಲ್ಲ, ಈಗ ಕಿಡ್ನಾಪ್ ಮಾಡ್ತಾರೆ. ಅವಾಗ ಮಾಡ್ಬೋದಾಗಿತ್ತಲ್ಲ, ಹಂಗ್ ಮಾಡ್ಬೇಕಾಗಿತ್ತಂದ್ರೆ. ತೂಕಬದ್ಧ ವ್ಯಕ್ತಿ ಎಂ ಬಿ ಪಾಟೀಲ್ ಗುರುಗಳು ಎಲ್ಲಿದ್ದಾರೆ ಅದಾರಲ್ರಿ, ಅಡ್ಮಿಟ್ ಅದಾರ್ರಿ. ಅವರು ಅಡ್ಮಿಟ್ ಅದಾರ್ರಿ, 2-3 ದಿವಸ ಅಡ್ಮಿಟ್ ಅದಾರ್ರಿ ಹಾಸ್ಪಿಟಲ್. ಯಾವ ಹಾಸ್ಪಿಟಲ್, ಯಾವ ಊರು? ಅದಾವ ಭಕ್ತರನ್ನ ಕೇಳ್ಬೇಕು ನೀವು. ಅಲ್ಲ, ತಮಗೆ ಗೊತ್ತಿರ್ತಕ್ಕಂಥ ಅಲ್ಲ ಇರ್ಲಿ, ಯಾವ ಭಕ್ತರು ಹೇಳ್ಬೇಕಲ್ಲ. ಆ ಮಠದ ಭಕ್ತರು, ಆ ಮಠದ ಪರಂಪರೆ ಭಾಳ ಚೆನ್ನಾಗೈತ್ರಿ. ಆ ಮಠದ ಭಕ್ತರು ಅದಾರ, ದೊಡ್ಡ ದೊಡ್ಡ ಭಕ್ತರು ಅದಾರ. ಅವರೆಲ್ಲ ಅದನ್ನ ಹೇಳ್ಬೇಕೆ ಹೊರತಾಗಿ ನಾನು ಎಲ್ಲಿ ಅದಾರ ಹೆಂಗದಾರ ಅಂತ ನಾನು ಹೆಂಗೆ ಹೇಳಿ. ಹಂಗೆ ಎಂ ಬಿ ಪಾಟೀಲ್ ಕಿಡ್ನಾಪ್ ಮಾಡಂಗಿತ್ತಂದ್ರ 2018 ಎಲೆಕ್ಷನ್ದಾಗ ಯಡಿಯೂರಪ್ಪನವ್ರ ಪಕ್ಕಕ್ಕೆ ಕೂತ್ಕೊಂಡ್ರು ಬಬಲೇಶ್ವರದಾಗ. ಅವಾಗ ಕಿಡ್ನಾಪ್ ಮಾಡ್ಬೋದಿತ್ತಲ್ರಿ. ಎಲೆಕ್ಷನ್ದಾಗ ಅವಾಗ ಜೋರ್ದಾರ್ ಇತ್ರಿ ಕಾವು. ಈಗ ಏನು ಕಾವು ಇಲ್ಲ, ಮಣ್ಣು ಇಲ್ಲ. ಒಟ್ಟಲ್ಲಿ ಎಲ್ಲರೂ